ಕುಂದಗೋಳ ಪಟ್ಟಣ ಪಂಚಾಯಿತಿಗೆ 2ನೇ ಅವಧಿಗೆ ಅವಿರೋಧ ಆಯ್ಕೆಯಾದ ಅಧ್ಯಕ್ಷರಾಗಿ ಶ್ಯಾಮ್ ಸುಂದರ್ ದೇಸಾಯಿ, ಉಪಾಧ್ಯಕ್ಷರಾಗಿ ಮಂಜುನಾಥ್ ಹಿರೇಮಠ, ಶಾಸಕ ಎಂಆರ್ ಪಾಟೀಲ್ ನೇತೃತ್ವದಲ್ಲಿ ಆಡಳಿತ ನಡೆಸಲಿದ್ದಾರೆ. ನಮ್ಮ ಇಬ್ಬರು ಸದಸ್ಯರು ಪೂರ್ಣಮತವಾಗಿ ಬಿಜೆಪಿ ಬೆಂಬಲ ನೀಡಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಮಾದರಿ ಪಟ್ಟಣ ಪಂಚಾಯಿತಿ ಈಗಾಗಲೇ ಹೆಗ್ಗಳಿಕೆಗೆ ಪಾತ್ರ ಉತ್ತಮ ಕಾಮಗಾರಿಗಳ ಅಭಿವೃದ್ಧಿ ಪರ್ವ ಸಾಗಿದೆ. ನಮ್ಮ ಇಬ್ಬರು ಅಭ್ಯರ್ಥಿಗಳು ಹಾಗೂ ಸರ್ವ ಸದಸ್ಯರುಗಳು ಒಗ್ಗೂಡಿಸಿಕೊಂಡು ನೆನಗುದಿಗೆ ಬಿದ್ದಿರುವ ಕಾಮಗಾರಿಗಳು ಅಭಿವೃದ್ಧಿ ಕೂಡಲೇ ಪ್ರಾರಂಭಿಸಲು ಸೂಚಿಸುತ್ತೇನೆ ಎಂದು ಶಾಸಕ ಎಂಆರ್ ಪಾಟೀಲ್ ಹೇಳಿದ್ದಾರೆ. ಕುಂದಗೋಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಕ್ರಮಬದ್ಧ ನಾಮಪತ್ರಗಳನ್ನು ನೀಡಿರುವ ಸದಸ್ಯ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಸೀಲ್ದಾರ್ ರಾಜು ಮಾವರ್ಕರ್ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ವಿಸಿ ಕುಲಕರ್ಣಿ, ಮಾಜಿ ಅಧ್ಯಕ್ಷ ಗಣೇಶ ಕೋಕಾಟೆ, ವಾಸು ಗಂಗಾಯಿ, ಮಾಜಿ ಜಿಲ್ಲಾ ಈರಣ್ಣ, ಜೆಡಿ ನಾಗನಗೌಡರ್, ಸತ್ಮಾರ್, ಪೃಥ್ವಿರಾಜ್ ಕಾಳೆ ಸೇರಿದಂತೆ ಸರ್ವ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಯಾವ ರೀತಿ ಆಯ್ಕೆ ಆದ್ರಿ ನೀವು? ನಿಮ್ಗೆ ಆಯ್ಕೆ ಆಗಿದ್ದಕ್ಕೆ ಏನು ಅನಿಸ್ತೈತಿ? ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಮಿತ್ತ ನನ್ನನ್ನು ಅಂದರೆ ರಾಮಚಂದ್ರ ದೇಸಾಯಿನ ಮತ್ತು ಮಂಜುನಾಥ್ ಹಿರೇಮಠ ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ, ಸರ್ವ ಸದಸ್ಯರಿಗೂ, ಊರಿನ ಹಿರಿಯರಿಗೂ ಹಾಗೂ ನಮ್ಮ ಪಕ್ಷದ ಮುಖಂಡರಿಗೂ ಪಕ್ಷಕ್ಕೆ ಮೊದಲನೇದಾಗಿ ಧನ್ಯವಾದಗಳಾಗುತ್ತೇನೆ. ಇದರಲ್ಲಿ ಯಾವುದೇ ರೀತಿಯೂ ಆಗಲಿಲ್ಲ. ನಂದು ಒಂದು ನಾಮಿನೇಷನ್ನು ಮತ್ತು ಮಂಜುನಾಥ್ ಹಿರೇಮಠ ಅವ್ರ ನಾಮಿನೇಷನ್ ಎರಡೇ ಆಗಿದ್ದರಿಂದ ಅಪೋಸಿಟ್ ಯಾರೂ ನಾಮಿನೇಷನ್ ಆಗಲಿಲ್ಲ. ಹೀಗಾಗಿ ಎಲ್ಲ ಸರಳ ಆಯಿತು, ಯಾವುದೇ ಗೊಂದಲಗಳಿಲ್ಲ, ಸರ್ವಾನುಮತದಿಂದ ಆಯ್ಕೆ ಆಯಿತು. ಏನು ಅನಿಸುತ್ತೆ? ಭಾಳ ಖುಷಿ ಅನ್ನಿಸ್ತದೆ. ಇನ್ನು ಊರೊಳಗೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ನಾವು ಎಲ್ಲ ಸದಸ್ಯರನ್ನು ಒಳಗೊಂಡಂತೆ, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂತೆ ಎಲ್ಲರೂ ಸೇರಿ ಪಟ್ಟಣ ಅಭಿವೃದ್ಧಿಗೆ ಶ್ರಮಿಸುವಂಥ ನಾವು ಕಾರ್ಯವನ್ನು ಮಾಡಬೇಕಾಗಿದೆ. ಸಾಕಷ್ಟು ಕೆಲಸ ಈಗ ಆಗ್ಯಾವ, ಇನ್ನೂ ಆಗಬೇಕಾದಂಥವು ಭಾಳವ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಕಾರಣ ಎಲ್ಲ ಪತ್ರಕರ್ತ ಬಂಧುಗಳು, ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಸರ್, ಪಟ್ಟಣದಲ್ಲಿ ನೀವು ಇವಾಗ ಸದ್ಯ ಯಾವ ಕೆಲಸವನ್ನು ಪ್ರಾರಂಭಿಸಬೇಕಂತ ಪ್ರಮುಖವಾಗಿ ಇಲ್ಲ, ಏನಾಗಿದೆ, ಇವತ್ತಿನ್ನೂ ಅಧಿಕಾರ ಸ್ವೀಕಾರ ಮಾಡೇವಿ. ಮುಂದಿನ ದಿನದೊಳಗೆ ನಾವು GP ಕರಿತೇವೆ. ಸಾಮಾನ್ಯ ಸಭೆ ಕರೆದೊಳಗೆ ಏನೇನದ ಏನೆಲ್ಲ ವಿಚಾರ ಮಾಡಿಕೊಂಡು ತಮಗೆ ತಿಳಿಸುವಂಥ ಪ್ರಕ್ರಿಯೆ ಮಾಡ್ತೇವೆ. ಸರ್, ಏನು ಇವತ್ತಿನ ದಿನ ಪಟ್ಟಣ ಪಂಚಾಯತಿ ಚುನಾವಣೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಸರ್ವಸಭಾ ಸದಸ್ಯರು ಮತ್ತು ಪಕ್ಷದ ಮುಖಂಡರು ಎಲ್ಲರೂ ಕೂಡಿ ಇವತ್ತಿನ ದಿನ ಅವಿರೋಧವಾಗಿ ಶ್ಯಾಮ್ ಸುಂದರ್ ದೇಸಾಯಿ ಅವ್ರನ್ನ ಅಧ್ಯಕ್ಷರಾಗಿ, ಮಂಜುನಾಥ್ ಹಿರೇಮಠರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ. ಈ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮ ಕುಂದಗೋಳ ಪಟ್ಟಣ ಹಾಗೂ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ ಇವತ್ತಿನ ದಿನ ಭಾಳ ನಾವು ಶುಭವನ್ನು ಕೋರ್ತೀವಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಸಹಕಾರದಿಂದ ಇವತ್ತಿನ ದಿನ ಅವಿರೋಧ ಆಯ್ಕೆಯಾಗಿದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಅವಧಿ ಎಷ್ಟು ಸರ್? ಇದು ಮುಗಿತನ, ಇದು ಎಷ್ಟು ಇರ್ತೈತಿ? ಒಂದು ಅವಧಿ ಈಗ ಎಲ್ಲಿ ತನ ಅವಧಿ ಅನ್ಕಾರ ಈಗ ಮುಂದೆ ಹೇಳ್ತೇವೆ. ಇವತ್ತು ಶುರು ಅವಧಿ ಯಾವಾಗ ಮುಗಿತೈತಿ ನಾವು ಹೇಳ್ತೇವೆ. ಅದನ್ನ ಮತ್ತೆ ಕರೆದು ಹೇಳ್ತೇವೆ ನಿಮ್ಮನ್ನು. ಸರ್, ಇನ್ನೊಂದು ಪ್ರಮುಖ ವಿಷಯ ಬಂಡಾರ ಆಗಿತ್ತು ಸರ್. ಅದರಲ್ಲಿ ಇಬ್ಬರು ಸದಸ್ಯರು ಮತ್ತು ಬಿಜೆಪಿ ಅಭ್ಯರ್ಥಿ ಪರವಾಗಿ ವೋಟ್ ಮಾಡಿದ್ದಾರೆ. ಅದಕ್ಕೆ ಕನ್ಸಿಡರ್ ತಗೊಂತಿರೋ ಅದು ಹೆಂಗೆ ತೊಗೊಂತಾರೆ ಸರ್? ಈಗ ಯಾವಾಗ ವೋಟ್ ಮಾಡಿದ್ದಾರೆ? ಅಲ್ಲ, ಇವತ್ತು ಇದಕ್ಕೆ ಬಂದಿದ್ದಾರಲ್ಲ, ಅದು ಇದನ್ನ ತೊಗೊಂತಿರ್ತಾರೆ. ಅದು ಇಲ್ಲ, ಬೆಂಬಲ ಸೂಚಿಸಿದಾರಲ್ಲ ಸರ್? ಇಲ್ಲ, ಬೆಂಬಲ ಅಂತಲ್ಲ. ಇಲ್ಲಿ ಚುನಾವಣೆ ಆದರೆ ಮಾತ್ರ ಬೆಂಬಲ ಅಂತ ಬರ್ತದೆ. ಚುನಾವಣೆ ಆದರೆ ಮಾತ್ರ ನಾವು ಕೈ ಎತ್ತಿ ನಾವು ಮತಗಳನ್ನು ಕೌಂಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಚುನಾವಣೆನೇ ಜರುಗಿಲ್ಲ. ಎರಡೂ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗಿದೆ. ಹೀಗಾಗಿ ನಾವು ಅವ್ರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡಿ. ಸರ್, ಈಗ ಪೊಲೀಸರು ಪತ್ರಕರ್ತನ ಹೊರಗಿಟ್ಟರು ಅಂತೀರ ಹಂಗಾರೆ ತಾವು? ಇಲ್ಲ, ನನಗೆ ಅದು ಗಮನಕ್ಕೆ ಬಂದಿಲ್ಲ. ನಾನು ಆಗಲೇ ಅವರಿಗೆ ಘೋಷಣೆ ಆದ ತಕ್ಷಣ ಎಲ್ಲರೂ ಅಭ್ಯಾಸದವ್ರನ್ನ ಪಬ್ಲಿಕ್ಕಿಂದ ಯಾರು ಬರ್ತಿರಲ್ಲ ಅವ್ರನ್ನ ಕರೀಬೇಕು. ಸರ್, ನೀವೇ ಹೇಳ್ಯಾರ ಅಂತ ಹೇಳ್ಯಾರ ಸರ್. ಅವ್ರೆ ನಾನು ಸೋತದೇನು ಸರ್? ನೀವು ಹೇಳ್ಯಾರ ಅಂತ ಬರಬೇಡ ಅಂತ ಬಿಡಬೇಡ ಅಂತ ಹೇಳ್ಯಾರ ಸರ್. ನನಗೆ ಹೇಳ್ಯಾರ ಅವರು. ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ ಅಂದರೆ 2 ಗಂಟೆ ಒಳಗೆ ಏನಾಗಿದೆಲ್ಲ, ಆ ಸಂದರ್ಭದಲ್ಲಿ ಯಾರಿಗೂ ಅವಕಾಶ ಇರಲಿಲ್ಲ. ನಾವು ಕೇವಲ ಸದಸ್ಯರು 2 ಗಂಟೆ ಒಳಗಡೆ ಪಬ್ಲಿಕ್ ಒಳಗಡೆ ಬಂದಿದ್ರು. 2 ಗಂಟೆ ಒಳಗಡೆ 1:45 ಆ್ಯಕ್ಚುಲಿ ಅದು. ಅದರ ನಂತರನೇ ನಾನು ನಿಮ್ಮೆಲ್ಲರೂ ಬರಲಿಕ್ಕೆ ಹೇಳಿ. ಅವ್ನು ಕರೆಯಕ್ಕೆ ಬಂದಿದ್ದು ಸರ್, ಅಟೆಂಡರ್ ಕರೆಯಕ್ಕೆ ಬಂದ್ರು, ನಾವು ಬರಲಿಲ್ಲ. ಆದರೂ ಹೋದ್ವಿ ಸರ್. ಅವ್ರಿಲ್ಲ ಸರ್, ನಾನು ಮಾತಾಡ್ತೀನಿ. ಪಕ್ಷದಲ್ಲಿ ನಮಗೆ ಉಪಾಧ್ಯಕ್ಷರಂತ ಆಯ್ಕೆ ಮಾಡಿ ಇವತ್ತು ಈ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿ ಮಾಡಲಾಗಿದೆ. ನಾವು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಸರ್ವ ಸದಸ್ಯರ ಜೊತೆಗೂಡಿ ನಮ್ಮ ಶಾಸಕರಾದ ಎಂಆರ್ ಪಾಟೀಲ್ ಕೊಡುವಂಥ ಅನುದಾನವನ್ನು ಹೆಚ್ಚು ತರಿಸಿಕೊಂಡು ನಮ್ಮ ಪಟ್ಟಣ ಪಂಚಾಯತಿ ಅಭಿವೃದ್ಧಿಗೆ, ಊರ ಅಭಿವೃದ್ಧಿಗೆ ಎಲ್ಲರೂ ಒಗ್ಗೂಟಾಗಿ ಕೆಲಸ ಮಾಡಿ ನಮ್ಮ ಸೇವೆಯನ್ನು ಸಲ್ಲಿಸಲು ಬದ್ಧರಾಗಿದ್ದೀವಿ.